ಹಾಯ್ ಹೆಲೋ ನಮಸ್ಕಾರ. ವೆಲ್ಕಮ್ ಫಾರ್ ಎಮ್&ಆರ್ ಫುಡ್ ಪ್ರಾಡಕ್ಟ್ಗೆ. ಇವತ್ತು ಕರ್ಬೇವಿನ ಸೊಪ್ಪು ಪೌಡರ್ ಮಾಡ್ತಾಯಿದ್ದೀನಿ. ಕರಿಬೇವು ನೋಡಿ ಎಷ್ಟು ಫ್ರೆಶ್ ಆಗಿದೆ. ಈಗ ನಾನು ಅದನ್ನು ಡ್ರೈ ಮಾಡ್ತೀನಿ. ಡ್ರೈ ಮಾಡಿ ನಾನು ಅದನ್ನು ಪೌಡರ್ ಮಾಡ್ತೀನಿ. ಕರ್ಬೇವಿನ ಸೊಪ್ಪು ಏನೇನು ಯೂಸು ಅಂತಂದರೆ, ಹಾರ್ಟ್ ಪ್ರಾಬ್ಲಮ್ ತುಂಬ ಒಳ್ಳೆಯದು, ಗ್ಯಾಸ್ಟ್ರಿಕ್ಗೆ ತುಂಬ ಒಳ್ಳೆಯದು. ಗ್ಯಾಸ್ಟ್ರಿಕ್ ಅಂತೂ ಇದು ರಾಮಬಾಣ ಅಂತ ಹೇಳ್ಬೋದು ಕರ್ಬೇವಿನ ಸೊಪ್ಪು. ಮತ್ತು ವೆಯ್ಟ್ ಲಾಸ್ ಆಗುತ್ತೆ, ಮತ್ತು ಇದು ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ. ಕೊಬ್ಬರಿ ಎಣ್ಣೆಗೆ ಚೆನ್ನಾಗಿ ಕಾಯಿಸ್ಬಿಟ್ಟು ಇದನ್ನು ಪೌಡ್ರ್ ಹಾಕಿದ್ರೆ ಸಾಕು. ನಾವೇನು ಕುದಿಸಂಗಿಲ್ಲ ಅದನ್ನು ವಾರಕ್ಕೆ 2 ಸತಿ 3 ಸತಿ ಅಪ್ಲೈ ಮಾಡಿದ್ರೆ ಕೂದಲು ತುಂಬ ಚೆನ್ನಾಗಿ ಬರುತ್ತೆ, ಶೈನಿಂಗ್. ನಾವು ಪ್ರಕೃತಿನ ಯೂಸ್ ಮಾಡ್ಕೋಬೇಕು. ಅದು ನಮ್ಗೆ ಏನೇನು ಒಳ್ಳೇದು ಮಾಡ್ತಾಯಿದೆ ಅಂತಂದರೆ ಅಷ್ಟು ಒಳ್ಳೇದು ಕೊಡುತ್ತೆ ಕರ್ಬೇವಿನ ಸೊಪ್ಪು. ನಾವು ಗ್ಯಾಸ್ಟ್ರಿಕ್ಗೆ ಸಾವಿರಾರು ರೂಪಾಯಿ ಸುರಿತೀವಿ, ಗ್ಯಾಸ್ಟ್ರಿಕ್ಕು ಅಂತೀವಿ. ಹಾಗಾಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆ ಮೇಯ್ನಾಗಿ ಕರ್ಬೇವಿನ ಸೊಪ್ಪು ತುಂಬ ಯೂಸ್ ಮಾಡಬೇಕು. ಈಗಂತೂ ಕರ್ಬೇವಿನ ಸೊಪ್ಪನ್ನ ತುಂಬ ಯೂಸ್ ಮಾಡ್ತಾರೆ, ಪುಡಿ ಇಡ್ಲಿ, ಪುಡಿ ದೋಸೆ ಅಂತ. ಕರ್ಬೇವಿನ ಸೊಪ್ಪಿಂದ ಚಟ್ನಿ ಪೌಡ್ರ್ ಮಾಡ್ತಾರೆ, ಚೆನ್ನಾಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡ್ತಾಯಿರಿ. ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಥ್ಯಾಂಕ್ ಯು.